ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಪ್ರತಿಷ್ಠಿತ ಕಡಲೆಕಾಯಿ ಪರಿಷೆಗೆ. ಇದು ಆಕ್ಚುಲಿ ಒಂದು 4-5 ದಿನ ಮುಂಚೆ ಮಲ್ಲೇಶ್ವರಂ ಅಲ್ಲಿ ನಡೆದಿತ್ತು. ಇವಾಗ ಇಲ್ಲಿ ಬಸವನಗುಡಿಯಲ್ಲಿ ಇದೆ. ಸೊ ನೀವು ನೋಡ್ಬೋದು, ನನ್ನ ಹಿಂದಗಡೆ ಫ್ಲೀ ಮಾರ್ಕೆಟ್ಸ್ ತರ ಇದೆ. ಹಾಗೇನೆ ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಕಡಲೆಕಾಯಿ ಪರಿಷೆ, ಕಡಲೆಕಾಯಿ ಮೇಳ ಕೂಡ ನಡೀತಾ ಇದೆ. ಸೊ ನಾವು ನೋಡೋಣ ಹೇಗಿದೆ, ಏನೆಲ್ಲ ಇದೆ ಈ ಕಡಲೆಕಾಯಿ ಪರಿಷೆಯಲ್ಲಿ. ಇದು ನವೆಂಬರ್ 22ರಿಂದ ನವೆಂಬರ್ 26 ತನಕ ಇರುತ್ತೆ. ಸೊ ಟೋಟಲ್ ಆಗಿ 4 to 5 days ಅಲ್ಲಿ ಈ ಪ್ರತಿಷ್ಠಿತ ಕಡಲೆಕಾಯಿ ಪರಿಷೆಗೆ ನೀವು ಬಸವನಗುಡಿಗೆ ನಿಮ್ಮ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ವಿಸಿಟ್ ಮಾಡಿ. ವೀಕ್ಷಕರೇ, ನಮ್ ಜೊತೆ ಮಾದಯ್ಯ ಅವರು ಇದ್ದಾರೆ. ಸರ್ ನಮಸ್ಕಾರ. ಮಾದಯ್ಯ ಸರ್ ಅವರೇ, ತಮಿಳ್ನಾಡಿಗೆ ಬಂದಿವಿ ಸರ್. ಕಲಗ ಒಂದು ವರ್ಷಕ್ಕೊಂಥರ ನಾವು ಬರೋದೆ, ಕಲಗ ಮಾರಿಬಿಟ್ಟು ನಮ್ಗೆ ಅಷ್ಟೇ. ಓಕೆ, ಇವರು ತಮಿಳ್ನಾಡಿಂದ ಬಂದಿದಾರಂತೆ ಮೂಲತಃ ಬಂದ್ಬಿಟ್ಟು. ಸೊ ಕಡಲೆಕಾಯಿ ಪರಿಷೆಯಲ್ಲಿ ಹೆಂಗೆ ನಿಮ್ಗೆ ಲಾಭ ಇರುತ್ತಾ ಸರ್? ಹೇಗೆ ಲಾಭ ಏನೋ ಸುಮಾರು ಇದೆ ಸರ್. ಓಕೆ, ಅಂದ್ರೆ ಎಷ್ಟು ಸೇರಿಗೆ ಎಷ್ಟು ಕೊಡ್ತೀರಾ? 50 ರೂಪಾಯಿ ಕೊಟ್ಟಿದ್ರಿ. ರೇಟ್ ಜಾಸ್ತಿ, ಮಾರ್ಕೆಟ್ ರೇಟ್ ಕೆಜಿ 80 ರೂಪಾಯಿ ಬರ್ತದೆ, 90 ರೂಪಾಯಿ ಬರ್ತದೆ. ರೇಟ್ ಈ ವರ್ಷ ಜಾಸ್ತಿ. ಓಕೆ, ಸೊ ಇನ್ನೆಷ್ಟು ದಿವಸ ಇರ್ತೀರಾ ಇಲ್ಲಿ? 4-5 ದಿವಸ ಇರ್ತೀರಾ? 4 ದಿವಸ. ಓಕೆ ಓಕೆ. ಸೊ ನಿಮ್ಗೆ ಹೇಗೆ ಇದು ಬಿಟ್ಟು ಬೇರೆ ಏನಾದ್ರು ವೃತ್ತಿ ಮಾಡ್ತಿದ್ದೀರಾ? ಮಾಡ್ತೀವಿ ನಾವು. ಇಲ್ಲ ನಮ್ಮ ಊರ್ಗಡೆ ಮಾಡ್ತೀವಿ. ಇಲ್ಲಿ ಒಂದೇ ಇದು ಪರಿಷೆ ಮುಗಿದ್ರೆ ಹೋಗ್ಬಿಡ್ತೀವಿ. ಕಡಲೆಕಾಯಿ ಪರಿಷೆಗೋಸ್ಕರ ಅಂತ ಇವರು ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಸೊ 4 to 5 days ಇಲ್ಲಿ ನೀವು ಬಸವನಗುಡಿ ಹತ್ರ ಏನಾದ್ರು ಬಂದ್ರೆ ಇವ್ರ ಹತ್ರ ಬಂದ್ಬಿಟ್ಟು ನೀವು ಕಡಲೆಕಾಯಿ ತಗೋಬಹುದು. ಸೊ ಈ ತರ ಸೇರಿಗೆ ಬಂದ್ಬಿಟ್ಟು 50 rupees ಅಂತ. ಇನ್ನು ಬರೀ 4-5 ದಿನ ಇರತ್ತೆ. ಇಲ್ಲಿ ಬನ್ನಿ, ಹಾಗೆ ಇವರಿಗೆ ಸಪೋರ್ಟ್ ಮಾಡಿ, ಸ್ಮಾಲ್ ವೆಂಡರ್ಸ್ಗೆ. ಓಕೆನಾ? One hour swimming ಬಂದ್ಬಿಡ್ಬೋದು. ಅಲ್ಲಿ ನೋಡಿ ಎಷ್ಟು ಹಾಕಿದ್ದಾರೆ. ಹಾಯ್, ಹಳೆ ಕಾಲದ ಬಾಂಬೆ ಮಿಠಾಯಿ ಇದು. ಸುಮಾರು ನಮ್ಮ ತಾತವ್ರ ಕಾಲದಿಂದ ಮಾಡ್ತಾ ಇರೋ ಚಾಕ್ಲೇಟ್. ಏನು ಈಗಿನ ಮಕ್ಳಿಗೆ ನೆನಪಿಗೆ ಪ್ರತಿಯೊಂದು ಎಂತೆಂಥದ್ದೋ ಬಂದ್ಬಿಟ್ಟಿದೆ. ಏನೋ ಇದು ಮಾಡ್ಬೇಕು, ಮಾಡ್ತಾ ಇದೀವಿ. ಆವಾಗೆಲ್ಲ ಕಲರ್ ಮುಚ್ಚು ಚೆನ್ನಾಗಿತ್ತು. ಈಗೆಲ್ಲ ಕಲರ್ ಅಲ್ಲಿ ಏನೇನೋ ಎಫೆಕ್ಟ್ ಆಗಿದೆ, ನಾವು ಹಾಕ್ತಾ ಇಲ್ಲ. ಫುಲ್ ನ್ಯಾಚುರಲ್ ಇದೆ. ನ್ಯಾಚುರಲ್. ಹೌದು. ಹಾಯ್ ಮೇಡಮ್. ಹಾಯ್ ಹಾಯ್. ಸರ್ ನಿಮ್ಮ ಹೆಸರೇನು? ನಮ್ಮ ಹೆಸರು ರವಿ ಅಂತ. ಬಾಂಬೆ ಮಿಠಾಯಿ ನಮ್ಮ ಅಪ್ಪ ಅವರು, ನಮ್ಮ ತಾತವರೆಲ್ಲ ಮಾಡ್ತಾ ಇದ್ರು. ಏನೋ ಅವ ಕಾಲಿಂದ ಉಳಿಸ್ಕೊಂಡು ಬಂದಿರೋಕೆ ನಾನು ಮಾಡ್ತಾ ಇದ್ದೀನಿ. ಈಗ ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮ ಮಕ್ಕಳು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್. ಈಗೆಲ್ಲ ಮಾಡಲ್ಲ. ಈಗಿನ ಟೆಕ್ನಾಲಜಿ ನಿಮಗೆ ಗೊತ್ತು. ಏನೋ ಬಿಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜನಗಳು ಬಂದು ನೋಡಿದ್ದಾರೆ ಎಷ್ಟೋ ಜನ, ಆದ್ರೂ ಖುಷಿ. ಸೊ 30 ವರ್ಷದಿಂದ ನೀವು ಇದು ಮಾಡ್ತಾ ಇದ್ದೀರಾ? ನಮ್ಮ ತಂದೆಯವರು, ನಮ್ಮ ತಾತವರೆಲ್ಲ ಇದನ್ನೇ ಮಾಡ್ತಾ ಇದ್ರು. ಅವಾಗಿಂದ ಇದೇನೆ. ಆಗ್ಲೂ ಹೇಗಿದ್ದೀರೋ ಈಗಲೂ ಹಾಗೆ ಇದೀವಿ, ಬೇರೆ ಚೇಂಜಸ್ ಇಲ್ಲ. ಹಾಗೇನೆ ಇವಾಗ ನೀವು ಏನು ಕಲರ್ ಗಳನ್ನ, ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಸದೆ ಪ್ಯೂರ್ ಆಗಿ ಮಾಡ್ತಿದ್ದೀರಾ? ಒರಿಜಿನಲ್ ಚೆನ್ನಾಗಿರೋ ಸಿಗ್ತಾ ಇತ್ತು. ಈಗ ಪ್ರತಿಯೊಂದು ಎಲ್ಲಿ ನೋಡಿದೀರಾ, ಒಬ್ಬೊಬ್ರು ಏನೇನೋ ಮಾಡ್ತಾರೆ, ದುಡ್ಡುಗೋಸ್ಕರ ಏನೇನೋ ಮಾಡ್ತಾರೆ. ನಮ್ಗೆ ಆ ಕಾಲದಲ್ಲೂ ನಾವು ನೋಡಿಲ್ಲ. ಈಗ ಏನೋ ಒಂದು ಆಸೆ ಮಾಡ್ಬೇಕು, ಮಾಡ್ತಾ ಇದೀವಿ. ನ್ಯಾಚುರಲ್ ಆಗಿ ಹೇಗಿದೆ ಹಾಗೆ ನ್ಯಾಚುರಲ್ ಆಗಿ. ಕಲರ್ ಚೆನ್ನಾಗಿತ್ತು, ಕಲರ್ಗಳು ಚೆನ್ನಾಗಿಲ್ಲ ಅಷ್ಟೇ. ನಾವೆಲ್ಲ ಇದ್ರಲ್ಲೇ ಬೆಳೆದಿರೋ ಸರ್. ಒಂದ್ ಬೆಳಗ್ಗೆ ಸಾಕು. ಇಲ್ಲಿಗೆ ಏನಾದ್ರು ಬೇರೆ ಡಿಸೈನ್ ಹಾಕೊಳ್ಳಿ ಬಿಡಿ, ಮಕ್ಕಳನ್ನ ಹಾಕಿಸ್ಕೊಳ್ಳೋ.
ನೋಡಿದ್ರಾ? ಏನಮ್ಮ ಹೆಸರು ನಿಮ್ದು? ಏನ್ ಹೆಸರು? ಅವ್ಯಕ್ತಾ? ತುಂಬಾ ಚೆನ್ನಾಗಿದೆ ಮೀಸೆ. ಅವ್ಯಕ್ ಇದು ನೋಡಿ, ಇಲ್ಲಿ ಮೀಸೆ ಇದೆ, ಗೊಂಬೆ ಮಿಠಾಯಿ ಇದು ನೋಡಿ, ಬ್ರೆಸ್ಲೆಟು, 2 ರಿಂಗು. ಅವ್ಯಕ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅವ್ಯಕ್? ಅಲ್ಲಿ ನೋಡು, ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಎಲ್ಲರಿಗೂ ಹಾಯ್ ಹೇಳು. ಪೈನಾಪಲ್, ಜಾಮೂನ್ ಜಾಮೂನ್ ಜಾಮೂನ್. ಬನ್ನಿ ಮೇಡಮ್, ಜಾಮೂನ್ ಇಲ್ಲಿ ಜಸ್ಟ್ 20 rupees. ಹಾಯ್ ಆಂಟಿ. ಓ ಪ್ಲೀಸ್. ಇವರು ಲೀಲಾ ಅಂತ. ಇಲ್ಲಿ ಹಿಂದ್ಗಡೆ ನೀವು ನೋಡ್ಬೋದು ಗೊಂಬೆಗಳಿದೆ. ಅದು ಶೋಕೇಸ್ ಐಟಮ್ ಇರ್ಲಿ, ದೇವರ ಬುದ್ಧ ಆಗಿರ್ಲಿ, ಕೃಷ್ಣ ಆಗಿರ್ಲಿ, ಎಲ್ಲಾ ರೀತಿಯ ಗೊಂಬೆಗಳು ಇಲ್ಲಿದೆ. ಸೊ ಇವರು ಅದನ್ನ ಮಾಡ್ತಾರೆ. ಹೆಸರು ಲೀಲಾ. ನಾವು POP ಮೂಟೆ ತಗೊಬರ್ತೀವಿ, ಮೋಲ್ಡ್ ಒಳಗಡೆ ಹಾಕಿ POP ನೀರಲ್ಲಿ ತಿರ್ಸಿ ಮೋಲ್ಡ್ ಒಳಗಡೆ ಹಾಕಿ ಮಾಡ್ತೀವಿ ಗೊಂಬೆನ. 10 ನಿಮಿಷ ಒಣಗಾದ್ಮೇಲೆ ತೆಗ್ದಾದ್ಮೇಲೆ ಅದು ಒಣಗಿಸ್ತೀವಿ ಆಚೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದಕ್ಕೆ ಗಮ್ಮಿಂದ ಫುಲ್ಲು ನೀರಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀರಿಂದ ಸ್ನಾನ ಮಾಡಿಸಿ ಗಮ್ಮಿಂದ ಅದ್ರ ಮೇಲೆ ಪೇಂಟ್ ಮಾಡಿ ಜಾತ್ರೆಯಲ್ಲಿ ತಗೊಬಂದು ಸೇಲ್ ಮಾಡಿ ನಾವು ದುಡ್ಕೋತೀವಿ ಮಾಡ್ತೀವಿ. ಆಕ್ಚುಲಿ ಅದು ಡಿಸೈನ್ ನಿಮ್ಗೆ ಹೆಂಗೆ ಬರುತ್ತೆ? ಪರ್ಟಿಕ್ಯುಲರ್ ಅಚ್ಚೊಳಗಡೆ ಬರುತ್ತೆ, ಅಚ್ಚೊಳಗಡೆ ಮೋಲ್ಡ್ ಬರುತ್ತೆ, ಅದ್ರೊಳಗಡೆನೆ ಇರುತ್ತೆ ಫಸ್ಟ್ ಆಲ್ರೆಡಿ. ಆಮೇಲೆ ಕಲರ್ ಹಾಕ್ಬೇಕಾದ್ರೂ ಸ್ವಲ್ಪ ಆಚೆ ಈಚೆ ಏನು ಹೋಗಲ್ಲ. ಕರೆಕ್ಟ್ ಫಾರ್ಮ್ಸ್ ಇಂದ ಕಲರ್ ಮಾಡ್ತೀವಿ, ಬ್ರಷ್, ಫಾರ್ಮ್ಸ್, ಆಲ್ ಪೇಂಟ್ ಕಲರ್ ಮಾಡ್ತೀವಿ. ಇವ್ರು ಯಾರು? ನಿಮ್ಮ ಹೆಸರೇನು? ಸಂತೋಷ್. ನೀವೇನ್ ಮಾಡ್ಕೊಂಡಿದ್ದೀರಾ? ಹೌದಾ, ನೀವು ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತಾ ಇಲ್ಲ? ಓಕೆ, ಸ್ಕೂಲ್ಗೆ ಹೋಗ್ಬಿಟ್ಟು ಜಾತ್ರೆಗೆ ಬಂದಿದ್ದೀರಾ. ಆಮೇಲೆ ಇವರು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಇವ್ರು ಆಕ್ಚುಲಿ ಮೂಲತಃ ರಾಜಸ್ಥಾನ ಅವರು, ಆಯ್ತಾ? ಇಲ್ಲಿ ಬಂದ್ಬಿಟ್ಟು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ. ರಾಜಸ್ಥಾನದಿಂದ ಬಂದ್ಬಿಟ್ಟು ಕನ್ನಡ ಮಾತಾಡ್ತಿದ್ದಾರೆ. ವಾ ರಿಯಲಿ ಗ್ರೇಟ್. ಸೊ ಹ್ಯಾಟ್ಸ್ ಆಫ್ ಮ್ಯಾಮ್, ನಿಮ್ಗೆ ಖುಷಿ ಆಯ್ತು, ನೀವು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ, ನೀವು ಮಾತಾಡ್ತಿದ್ದೀರಾ. ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಓಕೆನಾ? ಈ ಚಾನೆಲ್ ಮುಖಾಂತರ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.